ಹೊಸ ವರ್ಷಕ್ಕೂ ಮುನ್ನವೇ ಕರ್ನಾಟಕಕ್ಕೆ ಬಿಗ್ ಶಾಕ್ ಎದುರಾಗಿದೆ. ರಾಜ್ಯದಲ್ಲಿ 464 ಕೊರೋನಾ ಪಾಸಿಟಿವ್ ಕೇಸ್ಗಳು ಪತ್ತೆಯಾಗಿವೆ. ರಾಜ್ಯದಲ್ಲಿ ಇವತ್ತು 74 ಜನರಿಗೆ ಕೊರೋನಾ ಸೋಂಕು ತಗುಲಿರೋದು ದೃಢಪಟ್ಟಿದೆ. ಬೆಂಗಳೂರಿನಲ್ಲಿ ಒಂದೇ ದಿನ 57 ಕೊರೋನಾ ಕೇಸ್. ಸುಮಾರು 400 ಸೋಂಕಿತರು ಹೋಮ್ ಐಸೋಲೇಷನ್ ನಲ್ಲಿದ್ದಾರೆ. ರಾಜ್ಯದಲ್ಲಿ ಕೊರೋನಾಗೆ 2 ಬಲಿಯಾಗಿದ್ದಾರೆ. ಆರೋಗ್ಯ ಇಲಾಖೆಯಿಂದ ಈ ಬಗ್ಗೆ ಮಾಹಿತಿ ಇದೆ. JN1 ಉಪತಳಿಯಿಂದಾಗಿ ಸದ್ಯಕ್ಕೆ ಆತಂಕ ಮನೆ ಮಾಡಿದೆ ಎಲ್ಲ ಕಡೆ. ಕೇಂದ್ರ ಸರ್ಕಾರದಿಂದ 30,000 ವ್ಯಾಕ್ಸಿನ್ ನಾವು ಕೇಳಿದ್ದೀವಿ. ಮುಂಜಾಗ್ರತಾ ವ್ಯಾಕ್ಸಿನೇಷನ್ ಕೊಡೋದಕ್ಕೆ ಚಿಂತನೆ ನಡೆದಿದೆ. ವ್ಯಾಕ್ಸಿನ್ ಸರಬರಾಜು ಮಾಡೋದಕ್ಕೆ ಕೇಂದ್ರಕ್ಕೆ ನಾವು ಮನವಿ ಮಾಡಿದ್ದೇವೆ. ಮೊದಲ 2 ಡೋಸ್ ಪಡೆದವರಿಗೆ ಪ್ರಿವೆಂಟಿವ್ ವ್ಯಾಕ್ಸಿನೇಷನ್. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಈ ಮಾಹಿತಿ ನೀಡಿದ್ದು, ಹೊಸ ವರ್ಷಕ್ಕೆ ಯಾವುದೇ ನಿರ್ಬಂಧಗಳು ಇಲ್ಲ ಅಂತ ಕೂಡ ಅವರು ಹೇಳಿದ್ದಾರೆ. ಕೇಂದ್ರದಿಂದ ನಾವು ವ್ಯಾಕ್ಸಿನ್ ಸರಬರಾಜು ಮಾಡಿ ಅಂತ ಮನವಿ ಮಾಡಿಕೊಂಡಿದ್ದೇವೆ. ಮೊದಲ 2 ಡೋಸ್ ತಗೊಂಡು 3ನೇ ಡೋಸ್ ಯಾರು ತಗೊಂಡಿಲ್ವೋ ಅವರಿಗೆ ಪ್ರಿವೆನ್ಷನ್ ವ್ಯಾಕ್ಸಿನೇಷನ್ ಅಂತ ನಿರ್ಧರಿಸ್ತಾ ಇದ್ದೀವಿ. ಹಾಗಾಗಿ ಕೇಂದ್ರದಿಂದ ನಾವು ವ್ಯಾಕ್ಸಿನ್ ಸರಬರಾಜು ಮಾಡಿ ಅಂತ ಕೇಳಿದ್ದೀವಿ ಎಂದಿದ್ದಾರೆ. ಇವಾಗ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಕ್ಷಾ. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಕ್ಷಾ, ದಿನದಿಂದ ದಿನಕ್ಕೆ JN1 ಉಪತಳಿ ಏನಿದೆ ಇದು ಆತಂಕ ಸೃಷ್ಟಿ ಮಾಡ್ತಾ ಇದೆ. ಈಗಾಗಲೇ 2 ಸಾವಾಗಿದೆ, ಜೊತೆಗೆ ರ್ಯಾಪಿಡ್ಲಿ ಸ್ಪ್ರೆಡ್ ಆಗುತ್ತೆ ಅಂತ ಕೂಡ ತಜ್ಞರು ಹೇಳ್ತಿದ್ದಾರೆ. ಆತಂಕ ಪಡೋ ಅವಶ್ಯಕತೆ ಇಲ್ಲ ಅಂದ್ರೂ ಕೂಡ ಇದರ ಸ್ಪ್ರೆಡ್ ಆಗ್ತಾ ಇರೋ ಪ್ರಮಾಣ ಇದೆಯಲ್ಲ, ವೇಗ ಇದೆಯಲ್ಲ, ಅದೊಂದು ಚೂರು ಆತಂಕಕ್ಕೆ ತರಿಸ್ತಾ ಇದೆ. ಸೊ ಏನೆಲ್ಲ ನಿರ್ಧಾರಗಳನ್ನ ಸರ್ಕಾರ ತೆಗೆದುಕೊಳ್ತಾ ಇದೆ ಈ ಹಿನ್ನೆಲೆಯಲ್ಲಿ? ಖಂಡಿತ ಭಾವನಾ, ಆತಂಕ ಇಲ್ಲ ಅಂತಲೇ ಲೆಕ್ಕಾಚಾರಗಳು ತಲೆಗಳಾಗುವಂಥ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ ಅಂತ ಹೇಳ್ಬೋದು. ಕರ್ನಾಟಕದಲ್ಲಿ ಅತಿ ಹೆಚ್ಚು ಕೇಸ್ಗಳು ಕಾಣಿಸ್ತಾ ಇದೆ. ಅದರಲ್ಲೂ ಕೂಡ ಬೆಂಗಳೂರಿನಲ್ಲಿ ಲೆಕ್ಕಕ್ಕೆ ಸಿಗದಷ್ಟು ಕೇಸ್ಗಳು ದಾಖಲಾಗ್ತಾ ಇರ್ತಕ್ಕಂಥದ್ದು. ಅಂದರೆ ಪ್ರತಿದಿನ ಅಂದಾಜಿಗೂ ಮೀರಿದಂತಹ ಕೇಸ್ಗಳು ದಾಖಲಾಗ್ತಿದೆ. ಅದರಲ್ಲೂ ಕೂಡ JN1 ವೈರಸ್ ಏನಿದೆ, ಒಮಿಕ್ರಾನ್ನ ರೂಪಾಂತರಿ ವೈರಸ್ನ ಒಂದು ಪ್ರಮಾಣ ಕೂಡ ಹೆಚ್ಚಿದೆ ಅಂತಕ್ಕಂಥದ್ದು. ಸೋಂಕಿತರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಒಮಿಕ್ರಾನ್ನ ರೂಪಾಂತರಿ ತಳಿಯಾಗಿರುವಂತಹ JN1ನ ಒಂದು ಅಂಶ ಪತ್ತೆಯಾಗಿರ್ತಕ್ಕಂಥದ್ದು, ಆ ಒಂದು ಸೋಂಕು ಪತ್ತೆಯಾಗಿರ್ತಕ್ಕಂಥದ್ದು ಆತಂಕಕ್ಕೆ ಕಾರಣ. ಆದರೆ ಸರ್ಕಾರದ ನಿರ್ಲಕ್ಷ್ಯ ಎದ್ದು ಕಾಣಿಸ್ತಿದೆ ಅಂತ ಅನ್ಸುತ್ತೆ. ಆತಂಕ ಪಡೋ ಹಾಗಿಲ್ಲ, ಅಥವಾ ಜನವರಿ ಕಳ್ಕೊಂಡು ಬಿಡ್ಲಿ ಅನ್ನುವಂತಹ ಒಂದು ಆತರದಲ್ಲಿ ಒಂದು ರೀತಿಯಾದಂತಹ ಲೆಕ್ಕಾಚಾರದಲ್ಲಿ ಸರ್ಕಾರ ಇದ್ದಂತಿದೆ. ಯಾಕಂದ್ರೆ ಜನವರಿ 1 ಅಂತ ಅಂದ್ರೆ ಸರ್ಕಾರಕ್ಕೂ ಕೂಡ ಆದಾಯ ಬರುತ್ತೆ. ಹಾಗಾಗಿ ಸಾಕಷ್ಟು ಪಬ್ ಬಾರ್ಗಳು, ಹಾಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಜೊತೆಗೆ ಸಾಕಷ್ಟು ಕಾರ್ಯಕ್ರಮಗಳನ್ನ ಈಗಾಗಲೇ ಹೋಟೆಲ್ ರೆಸ್ಟೋರೆಂಟ್ಗಳು ಆಯೋಜನೆ ಮಾಡಿರ್ತವೆ. ರೆಸಾರ್ಟ್ಗಳಲ್ಲೂ ಕೂಡ ಇರುತ್ತೆ. ಅವೆಲ್ಲಕ್ಕೂ ಕೂಡ ಕಡಿವಾಣ ಹಾಕುವಂತಹ ಯಾವುದೇ ರೀತಿಯಾದಂತಹ ಮನಸ್ಥಿತಿಯಲ್ಲಿ ಸರ್ಕಾರ ಇದ್ದಂತಿಲ್ಲ ಅಂತಕ್ಕಂಥದ್ದು. ಹೌದು, ಕೊರೋನಾ ವೈರಸ್ ಜಾಸ್ತಿ ಆಗ್ತಿದೆ. ದಿನದಿಂದ ದಿನಕ್ಕೆ ಸಂಖ್ಯೆಗಳು ಕೂಡ ಜಾಸ್ತಿ ಕಂಡು ಬರ್ತಿದೆ. ಕೇವಲ 24 ಗಂಟೆಗಳಲ್ಲೇ 74 ಪ್ರಕರಣಗಳು ದಾಖಲಾಗಿರ್ತಕ್ಕಂಥದ್ದನ್ನ ನಾವು ಇವತ್ತಿನ ಒಂದು ಲೀಸ್ಟ್ ನ ನೋಡಿದಾಗ 74 ಪ್ರಕರಣಗಳು ದಾಖಲಾಗಿದೆ. ರೇಟಿಂಗ್ ಪ್ರಕಾರವಾಗಿ ನೋಡಿದಾಗ 1.34 ಅಷ್ಟು ಕಡಿಮೆ ಆಗಿರ್ಬೋದು ಪರ್ಸೆಂಟೇಜ್. ಆದ್ರೆ ಸೋಂಕಿತರ ಸಂಖ್ಯೆ ಜಾಸ್ತಿ ಆಗ್ತಿದೆ. ಸಾವು ಕೂಡ ಅಷ್ಟೇ. 24 ಗಂಟೆಯಲ್ಲಿ 2 ಸಾವು ಆಗಿರ್ತಕ್ಕಂಥದ್ದು ಕರ್ನಾಟಕದಲ್ಲಿ. ಸೊ 60 ವರ್ಷ ಮೇಲ್ಪಟ್ಟವರಾದ್ರೂ ಕೂಡ ಸಾವಿಗೆ ಲೆಕ್ಕ ಅಂತೂ ಸಾವೇನೇನೆ ಅದನ್ನು ಕೂಡ. ಆದ್ರೆ ಅದನ್ನ ಯಾಕೆ ಇಷ್ಟರ ಮಟ್ಟಿಗೆ ನಿರ್ಲಕ್ಷಿಸ್ತಿದೆ ಅಂತ, ಹಾಗಾಗಿ ಸಾರ್ವಜನಿಕರು ಅವರದೇ ಆದಂತಹ ಕೇರ್ನಲ್ಲಿ ಇರುವಂತಹ, ಜಾಗೃತಿಯಲ್ಲಿ ಇರುವಂತಹ ಅವಶ್ಯಕತೆಗಳು ಎದ್ದು ಕಾಣ್ತಿರ್ತಕ್ಕಂಥದ್ದು. ಸರ್ಕಾರ ಹೇಳ್ತಿರ್ತಕ್ಕಂಥದ್ದು ಅಷ್ಟೇನೆ, 3ನೇ ಒಂದು ಡೋಸ್ನ ಯಾರು ತಗೊಂಡಿರಲಿಲ್ಲ ಅವರಿಗೆ ಇವಾಗ ಅವರಿಗೆ ಚುಚ್ಚುಮದ್ದನ್ನು ತೆಗೆದುಕೊಳ್ಳುವಂತಹ ಅವಶ್ಯಕತೆ ಇದೆ. ಹಾಗಾಗಿ ಅದನ್ನ ತರಿಸುವ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ರಿಕ್ವೆಸ್ಟ್ ನ ಕಳಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಟೆಸ್ಟಿಂಗ್ ಪ್ರಮಾಣವನ್ನು ಜಾಸ್ತಿ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಜೊತೆಗೆ 60 ವರ್ಷ ಮೇಲ್ಪಟ್ಟವರು ಹೊರಗಡೆ ಬರಬೇಡಿ ಅಂತ ಹೇಳ್ತಿದ್ದಾರೆ. ಹೊರತು ಯಾವ ರೀತಿಯಾದಂತಹ ಸಾಮಾಜಿಕ ಅಂತರ ಅಥವಾ ಯಾವ ರೀತಿಯಾದಂತಹ ಚಿಕಿತ್ಸೆಗಳನ್ನ ನೀಡಲಿಕ್ಕೆ ನಾವು ಸನ್ನದ್ಧವಾಗಬೇಕು. ಹಾಗೆ ಯಾವ ರೀತಿಯಾಗಿ ಮುಂದೆ ಬರುವಂತಹ ಒಮಿಕ್ರಾನ್ ಅಲೆಯನ್ನ ತಡೆಯಲಿಕ್ಕೆ ಸಾಧ್ಯತೆಗಳನ್ನ ನೋಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಯಾವುದೇ ಕ್ರಮ ಕೈಗೊಳ್ಳದೇ ಇರೋದು ನಿಜವಾಗ್ಲೂ ಕೂಡ ಎಷ್ಟು ಬೇಜವಾಬ್ದಾರಿ ಅಂತ ಅನಿಸ್ತಾ ಇದೆ ಭಾವನಾ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.